ಓಕೆ, ಎಲ್ಲರಿಗೂ ಇವತ್ತಿನ ಸೆಷನ್ ಬಂದು ಚಾಟಿಂಗ್ ಬಗ್ಗೆ. ಚಾಟಿಂಗ್ನ ಹೇಗೆ ಯೂಸ್ ಮಾಡೋದು ಅಂತ. ಸೊ ನೀವು ಗೂಗಲಲ್ಲಿ ಹೋಗಿ ಚಾಟಿಂಗ್ ಅಂತ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಸಿಗುತ್ತೆ. ಸೊ ಇದ್ರದ್ದು ಯಾವುದು ಆ್ಯಪ್ ಇರೋದಿಲ್ಲ, ಯಾಕಂದರೆ ಇದು ತುಂಬ ಡೇಟಾ ಯೂಸ್ ಆಗೋ ಅಂಥ ಒಂದು ವೆಬ್ಸೈಟ್ ಆಗಿರೋದ್ರಿಂದ ಆ್ಯಪ್ ನೀವು ತಗೊಂಡ್ರು ಅದು ವೆಬ್ಸೈಟಿಗೆ ರೀಲಿಂಕ್ ಮಾಡಿಕೊಡುತ್ತೆ. ಸೊ ಈ ಚಾಟಿಂಗ್ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಇಲ್ಲಿ ಲಾಗಿನ್ ಆಗಬೇಕು ನೀವು, ಅವ್ರೇನು ದುಡ್ಡು ಕೇಳಲ್ಲ. ನಿಮ್ಮ ಇಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಿಮಗೆ ಫ್ರೀ ವರ್ಷನ್ ಎಷ್ಟು ಯೂಸ್ ಮಾಡೋಕ್ಕೆ ಸಾಧ್ಯ ಅಷ್ಟು ಕೊಡ್ತಾರೆ. ಸೊ ನೀವು ಬೇಸಿಕಲಿ ಮೇನ್ ಇದರಲ್ಲಿ ಕಲಿಬೇಕಾಗಿರೋದು ಬಂದು ಈ ಸ್ಕ್ರೀನ್ಸ್ ಅನ್ನೋ ಏನು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಏನೇನು ಕಾಣ್ತಾ ಇದೆ, ಏನಪ್ಪ ಇವು ಅಂದರೆ ಇವು ಫಂಡಮೆಂಟಲ್ ಸ್ಕ್ಯಾನ್, ಬೇಸಿಕ್ ಸ್ಕ್ಯಾನ್ ಏನು ಬೇಕೋ ರೆಡಿ ಅವ್ರದ್ದೇ, ಯಾರೋ ಮಾಡಿರೋದು. ಇಲ್ಲಿ ನೀವು ಬೇಕಾದ್ರೂ ಸ್ಕ್ಯಾನರ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಕಂಪ್ನಿ ಕ್ರಿಯೇಟ್ ಮಾಡಿರೋಂಥ ಸ್ಕ್ಯಾನರ್ಸ್ನೂ ನೀವು ಆ್ಯಕ್ಸಸ್ ಮಾಡ್ಬೋದು. ಟಾಪ್ ಲೌಡ್ ಅಂದರೆ ಭಾಳ ಜನ ಯೂಸ್ ಮಾಡ್ತಾ ಇರೋ ಅಂಥ ಈ ಏನಿದಾವಲ್ಲ ಸ್ಕ್ಯಾನರ್ಸ್ಗಳು. ಸ್ಕ್ಯಾನರ್ಸ್ ಅಂದರೆ ಏನು? ಈಗ ಒಂದು ಸ್ಟ್ರಾಟರ್ಜಿ ಇದೆ. ಎಕ್ಸಾಂಪಲ್ ನೀವು ಮ್ಯಾಡಿ ಲಾಂಗ್ ನಾನು ಹೇಳ್ಕೊಟ್ಟಿದ್ದೀನಿ, ಸೂಪರ್ ಟ್ರೆಂಡು. ಕೆಲವರು ಸೂಪರ್ ಟ್ರೆಂಡ್ ಬ್ರೇಕ್ ಆದಾಗ ಬೈ ಮಾಡ್ತಾರೆ, ಕೆಲವರು ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್ ಮೇಲೆ ಬೈ ಮಾಡ್ತಾರೆ, ಕೆಲವರು ಡೋಜಿ, ಹ್ಯಾಮರು, ಟ್ವಿಸರ್ ಬಾಟಮು, ಬುಲ್ಲಿಶ್ ಮೊರಾಬಜು, ಡಾರ್ಕ್ ಕ್ಲೌಡು, ಈ ಥರ ಕ್ಯಾಂಡಲ್ ಪ್ಯಾಟ್ರನ್ ಮೇಲೆ ಟ್ರೇಡ್ ಮಾಡ್ತಾರೆ. ಕೆಲವರು ಕಪ್ ಆ್ಯಂಡ್ ಹ್ಯಾಂಡಲ್ಲು, ಹೆಡ್ ಆ್ಯಂಡ್ ಶೋಲ್ಡರು, ಫ್ಲ್ಯಾಗ್ ಆ್ಯಂಡ್ ಪೋಲು, VCP ಪ್ಯಾಟ್ರನ್ನು, ಈ ಥರ ಸ್ಟ್ರಾಟರ್ಜಿ ಮೇಲೆ ವರ್ಕ್ ಮಾಡ್ತಾರೆ, ಪ್ಯಾಟ್ರನ್ಸ್ ಮೇಲೆ. ಸೊ ಇದು ಕ್ಯಾಂಡಲಿಸ್ಟಿಕ್ ಪ್ಯಾಟ್ರನ್ನು, ಟಾಪ್ ಲೌಡು. ನೀವು ಹಿಂಗೆ ಬಂದರೆ ರೇಂಜ್ ಬ್ರೇಕೌಟು, ಒಂದೇ ರೇಂಜಲ್ಲಿ ಕನ್ಸಾಲಿಡೇಟ್ ಆಗಿರುತ್ತೆ, ಒಂದೇ ಸರಿಗೆ ಅದೊಂದು ಬ್ರೇಕೌಟ್ ಕೊಡುತ್ತಲ್ಲ. ಈ ನಮ್ಮ ಯೂಟ್ಯೂಬ್ ಲೈವಲ್ಲಿ ಒಬ್ಬರು ಬರ್ತಾರೆ, ಲಾಯಲ್ಟಿ ಈಸ್ ರಾಯಲ್ಟಿ ಅಂತ. ಸೊ ಅವ್ರು ಹೇಳ್ತಾ ಇರ್ತಾರೆ, ಸರ್ ಬಾಕ್ಸ್ ಬ್ರೇಕೌಟು ಅವೆಲ್ಲ ಈ ರೇಂಜ್ ಬ್ರೇಕೌಟಲ್ಲೇ ಬರೋದು. ಸೊ ಬುಲ್ಲಿಶ್ ಸ್ಕ್ಯಾನ್ಗಳು ಯಾವ್ಯಾವು, ಬೇರಿ ಸ್ಕ್ಯಾನ್ಗಳು ಯಾವ್ಯಾವು, ಇಂಟ್ರಾಡೇಗೆ ಯಾವುವು, ಇಂಟ್ರಾಡೇ ಬುಲ್ಲಿಶ್ ಯಾವಿದ್ದಾವೆ, ಕ್ರಾಸ್ ಓವರ್ಸ್ ಅಂದರೆ ಯಾವ್ಯಾವ ಇಂಡಿಕೇಟರ್ ಕ್ರಾಸ್ ಆಗ್ತಾ ಇದ್ದಾವೆ, ಆ ಕ್ರಾಸ್ ಓವರ್ಸು ಇವೆಲ್ಲವೂ ಇಲ್ಲಿ ರೆಡಿ ಇರ್ತಾವೆ. ಸೊ ಇವೆಲ್ಲವನ್ನೂ ನಾನು ಟ್ರೈ ಮಾಡಿದ್ದೀನಿ ಟ್ರೇಡ್ ಮಾಡೋಕ್ಕೆ, ಎಲ್ಲದರಲ್ಲೂ ಲಾಸ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಸೊ ನಮ್ಮ ಥಿಯರಿ ಫೈನಲ್ ಇರಬೇಕು, ನಮ್ಮ ಸ್ಟ್ರಾಟರ್ಜಿ ಫೈನಲ್ ಇರಬೇಕು. ನಾನು ಧೋನಿ ಥರನೂ ಆಡ್ತೀನಿ, ವಿರಾಟ್ ಕೊಹ್ಲಿ ಥರನೂ ಆಡ್ತೀನಿ, ಬೂಮ್ರಾ ಥರ ಬಾಲಿಂಗ್ ಮಾಡ್ತೀನಿ, ಧೋನಿ ಥರ, KL ರಾಹುಲ್ ಥರ ಕೀಪಿಂಗ್ ಮಾಡ್ತೀನಿ, ಎಲ್ಲದನ್ನೂ ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಫಸ್ಟ್ ಡಿಸೈಡ್ ಆಗ್ಬೇಕು ನಾವು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂದರೆ ಫಸ್ಟ್ ಡಿಸೈಡ್ ಆಗ್ಬೇಕು, ನಾನು ಬ್ಯಾಟ್ಸ್ಮನ್ ಆಗ್ತೀನಾ ಬೌಲರ್ ಆಗ್ತೀನಾ. ಸೊ ಬ್ಯಾಟ್ಸ್ಮನ್ನು ಬೌಲರ್ ಆದಮೇಲೆ ಆಮೇಲೆ ಫೀಲ್ಡಿಂಗು, ಕೀಪಿಂಗು ಅವೆಲ್ಲ ಆಮೇಲೆ ಎಕ್ಸ್ಟ್ರಾ ನಿಮಗೆ ಅದು ಆಟೋಮೆಟಿಕಲಿ ಗೇಮ್ ಆಡ್ಬೇಕಾದ್ರೆ ಬಂದುಬಿಡುತ್ತೆ. ಸೊ ಅದೇ ರೀತಿ ಫಸ್ಟು ಒಂದೆರಡು ಸ್ಟ್ರಾಟರ್ಜಿಗಳ್ನ ನೀವು ಇಟ್ಕೊಳ್ಳಿ. 1-2 ವರ್ಷ ನೀವು ಅದನ್ನು ಫಾಲೋ ಮಾಡಿ ದುಡ್ಡು ಮಾಡಿ ಚಾರ್ಟ್ಗಳು ನೋಡಿದ ಮೇಲೆ ಬೇರೆವೆಲ್ಲ ಆಟೋಮೆಟಿಕಲಿ ಬರುತ್ತೆ ನಿಮಗೆ. ಫೀಲ್ಡಿಂಗು, ಕೀಪಿಂಗು, ಬೌಲಿಂಗು, ಸ್ಪಿನ್ನಿಂಗು, ಫಾಸ್ಟ್ ಬಾಲರು, ಸ್ವಿಂಗು, ಗೂಗ್ಲಿ ಎಲ್ಲ ನಿಮಗೆ ಆಮೇಲೆ ಅದು ಬರುತ್ತೆ ನಿಧಾನವಾಗಿ. ಫಸ್ಟು ನೀವು ಕಲಿಬೇಕಾಗಿರೋದು ಒಂದು ಸ್ಟ್ರಾಟರ್ಜಿನ ಫೈನಲ್ ಮಾಡಿ ದುಡ್ಡು ಮಾಡೋದನ್ನ ಕಲಿಬೇಕು. ಸೊ ಸರ್ ದುಡ್ಡು ಮಾಡೋಕ್ಕೆ ಇಷ್ಟೇನಾ ಸರ್? ಇಷ್ಟೇ ರೀ ಇರೋದು. ಜಾಸ್ತಿ ನಿಮಗೆ ಹೇಳ್ಕೊಡ್ತಾರೆ ಅಂದರೆ ಅವ್ರು ದುಡ್ಡು ಮಾಡೋಕ್ಕೆ ನಿಮಗೆ ಜಾಸ್ತಿ ಹೇಳ್ಕೊಡೋಕೆ ಹೋಗ್ತಾರೆ. ನಿಮಗೆ ಬೇಕಾಗಿರೋದು ಒಂದು ಒಳ್ಳೆ ಸ್ಟ್ರಾಟರ್ಜಿ, ಒಂದು ಒಳ್ಳೆ ಸ್ಕ್ರೀನರ್ ಹುಡುಕೋ ಅಂಥ ಆ್ಯಪು, ಒಂದು ಒಳ್ಳೆ ಮೈಂಡ್ಸೆಟ್ಟು, ಒಂದು ಒಳ್ಳೆ ಕ್ಯಾಪಿಟಲ್ ಇದ್ದರೆ ನೀವು ದುಡ್ಡು ಮಾಡ್ತೀರಿ. ಸೊ ಮುಂದೆ ಇದನ್ನು ಹೇಗೆ ಯೂಸ್ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ. ಈ ಸರ್ಚಲ್ಲಿ ಮ್ಯಾಡಿ ಲಾಂಗ್ ಅಂತ ಟೈಪ್ ಮಾಡಿ. ಸೊ ನೀವು ಮ್ಯಾಡಿ ಅಂತ ಹೊಡೆದ್ರು ಎಷ್ಟೊಂದು ಬರ್ತವೆ, ಆದರೆ ಈ ಮ್ಯಾಡಿ ಲಾಂಗ್ ಅನ್ನೋದು ನನ್ನ ಟ್ರೇಡ್ ಮಾರ್ಕು. ಸೊ ನಾನು ಕ್ರಿಯೇಟ್ ಮಾಡಿರೋ ಸ್ಕ್ಯಾನರ್ಸ್ಗಳು ಇದರಲ್ಲಿ ಎಲ್ಲದನ್ನು ನಾನು ಇದು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಮುಂಚೆ, ಆವಾಗ ಮಾಡಿದ್ದೆ. ಸೊ ಕ್ರಿಯೇಟ್ ಮಾಡಿರೋದು ಎಲ್ಲದಕ್ಕೂ ಮ್ಯಾಡಿ ಲಾಂಗ್ ಅಂತಲೇ ಹೆಸರಿಟ್ಟಿರ್ತೀವಿ. ಮ್ಯಾಡಿ ಅಂತ ಮಾಡಿರೋದು ಬೇರೆಯವ್ರದ್ದು, ಮ್ಯಾಡಿ ಲಾಂಗ್ ಅಂತ ಮಾಡಿರೋದು ನಂದು. ವಿನ್ ಅಂತ ಇರೋದು ನನ್ನ ಸ್ನೇಹಿತಂದು, ವಿನಯ್ ಅಂತ ಇದ್ದಾರೆ, ಅವರು ನಾನು ಸೇರ್ ಮಾಡಿರೋದು. ಸೊ ಸದ್ಯಕ್ಕೆ ನೀವು ಮ್ಯಾಡಿ ಲಾಂಗ್ ವೀಕ್ಲಿ ಮಾತ್ರ ಟ್ರೈ ಮಾಡಿ, ಯಾಕಂದರೆ ಬೇರೆ ಥಿಯರಿಗಳ್ನ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ. ಹೇಳ್ಕೊಡೋಕ್ಕೂ ಮುಂಚೆ ಅದನ್ನು ಟ್ರೈ ಮಾಡ್ತೀನಿ, ನಾನು ಜಲ್ದಿ ದುಡ್ಡು ಮಾಡಿಬಿಡ್ತೀನಿ ಅಂತ ಹೋದರೆ ಬರೋದೆಲ್ಲ ಸೇರಿಸ್ಕೊಂಡು ಒಡಿಸ್ಕೊಂಡು ಬರ್ತೀವಿ. ನಾಳೆ ನಾನು ಬೇರೆ ಥಿಯರಿ ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ. ಸೊ ಕ್ಯಾಪಿಟಲ್ ಸೇವ್ ಮಾಡೋದು ಮಸ್ಟ್ ಇಂಪಾರ್ಟೆಂಟು ಟ್ರೇಡಿಂಗಲ್ಲಿ. ಸೊ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳಿ. ಕ್ಯಾಪಿಟಲ್ನ ಅಕ್ಯುಮುಲೇಟ್ ಮಾಡೋದು ಸೆಕೆಂಡ್ ಇಂಪಾರ್ಟೆಂಟು. ಸೊ ಕ್ಯಾಪಿಟಲ್ ಅಕ್ಯುಮುಲೇಟ್ ಮಾಡಬೇಕು ಅಂದರೆ ನೀವು ಪ್ರಾಫಿಟಲ್ಲಿ ಹೊರಗೆ ಬರಬೇಕು. ಸೊ ಈ ಥರ ನೀವು ಸರ್ಚ್ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಾವು ಏನೇನು ಕ್ರೈಟೀರಿಯಾ ಹಾಕಬೇಕೋ ಹಾಕಿದ್ದೀವಿ. ನೀವು ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇದನ್ನು ನೀವೇ ಹೋಮ್ವರ್ಕ್ ಮಾಡಿ. ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲ ಒಂದು ವೀಡಿಯೋ ಮಾಡಾಕ್ತೀನಿ. ಸೊ ಇಲ್ಲಿ ಸೆಗ್ಮೆಂಟ್ಸ್ ಅಂತ ಇರುತ್ತೆ. ದೇರ್ ಆರ್ ಮೆನಿ ಸೆಗ್ಮೆಂಟ್. ನಿಮಗೆ ಕ್ಯಾಶ್ ಸೆಗ್ಮೆಂಟ್ ಇದೆ, ಫ್ಯೂಚರ್ ಸೆಗ್ಮೆಂಟ್ ಇದೆ, ಬ್ಯಾಂಕಿಂಗ್ ನಿಫ್ಟಿ ಇದೆ, IT ಸೆಕ್ಟರ್ ಇದೆ, ಸೊ ಆಟೋಮೊಬೈಲ್ಸ್ ಇದೆ. ಆ ಥರ ಇಲ್ಲಿ ಎಲ್ಲ ಸೆಕ್ಟರ್ದು ಇಲ್ಲಿ ಬೈಫರ್ಕೇಷನ್ ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಬೇಕೋ ಅದು. ಇಲ್ಲಿ ಕ್ಯಾಶ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಇಡೀ ಶೇರ್ ಮಾರ್ಕೆಟಿಗಿರೋ ಎಲ್ಲ ಸ್ಟಾಕ್ನೂ ಚೆಕ್ ಮಾಡಿ ಅದು ನಿಮಗೆ ರಿಸಲ್ಟ್ ಕೊಡುತ್ತೆ. ಇಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಬರ್ತಾಯಿದೆ. ಹಂಗಂದರೆ ಈಗಿರೋ 7,000ದಲ್ಲಿ ಇದು ಒಂದೇನಾ ಸರ್ ಸೂಪರ್ ಟ್ರೆಂಡ್ ಮುರಿದಿರೋದು? ಹೌದು, ಇದು ಒಂದೇ ನಮ್ಮ ಕ್ರೈಟೀರಿಯಾಗೆ ಫಾಲೋ ಆಗೋ ಅಂಥದ್ದು ಸೂಪರ್ ಟ್ರೆಂಡ್ ಮುರಿದಿರೋದು. ಈ ವಾರ ಒಂದೇ ಶೇರ್ ಬಂದಿರೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ,
ಸೊ ಇನ್ನೊಂದು ವಿಂಡೋ ಓಪನ್ ಆಗಿ ಅದರಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬರೋಕ್ಕೂ ಮುಂಚೆ ನೀವು ಹೊಸ್ದಾಗಿ ಲಾಗಿನ್ ಆಗಿರೋದ್ರಿಂದ ನಿಮ್ಮಲ್ಲಿ ಈ ಇಂಡಿಕೇಟರ್ ಮುಂಚೆನೇ ಪ್ಲಾಟ್ ಆಗಿರಲ್ಲ. ಸೇಮ್ ನಿಮ್ಮ ಬ್ರೋಕರ್ ಆ್ಯಪಲ್ಲಿ ಹೇಗೆ ಮಾಡ್ತೀರೋ ಇಲ್ಲಿ ಇಂಡಿಕೇಟರಲ್ಲಿ ಹೋಗಿ ಆ್ಯಡ್ ಬಿಲ್ಡಿಗೆ ಹೋಗಿ ಸೂಪರ್ ಟ್ರೆಂಡ್ ಅಂತ ಹೊಡೆದ್ರೆ ಇಲ್ಲಿ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬರುತ್ತೆ. ಸೂಪರ್ ಟ್ರೆಂಡ್ ಇಂಡಿಕೇಟರ್ ಬಂದಮೇಲೆ ನೀವು ಅದನ್ನ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಸೂಪರ್ ಟ್ರೆಂಡ್ ಪ್ಲಾಟ್ ಆಗುತ್ತೆ. ಸೂಪರ್ ಟ್ರೆಂಡು ಚಾರ್ಟಿಂಗಲ್ಲಿ ಬೈ ಡಿಫಾಲ್ಟು 15/2 ಇರುತ್ತೆ. ನಮಗೆ ಬೇಕಾಗಿರೋದು 10/3. ಸೊ ನಾವು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊತೀವಿ. ಇಲ್ಲಿ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಂಡು ಇಲ್ಲಿ 15 ಇದೆ, ಇಲ್ಲಿ 2 ಇದೆ, ಇಲ್ಲಿ 10 ಮಾಡಿ, ಇಲ್ಲಿ 3 ಮಾಡಿ. ನಾನು ಅಲ್ಲೇ ಮಾಡಿರೋದ್ರಿಂದ ಇದನ್ನು ನಿಮಗೆ ಸ್ಕಿಪ್ ಮಾಡ್ತೀನಿ. ನೀವು ಮಾಡಿ ಇಲ್ಲಿ ಸೇವ್ ಕೊಡಿ. ಇಲ್ಲಿ ಕಾಪಿ ಕೊಟ್ಟ ಮೇಲೆ ಇಲ್ಲಿ ಸೇವ್ ಅಂತ ಬರುತ್ತೆ. ಇಲ್ಲ ಇಲ್ಲಿ ಮಾಡಿದ ಮೇಲೆ ಇಲ್ಲಿ ಓಕೆ ಅಂತ ಕೊಟ್ಟರೆ ಅದು ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದಮೇಲೆ ಇಲ್ಲಿ ನಾನು ಒಂದು ಡಿಲೀಟ್ ಮಾಡಿಬಿಡ್ತೀನಿ. ನಾನು ಮುಂಚೆನೇ ಒಂದಿದೆ, ಮತ್ತು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಸೂಪರ್ ಟ್ರೆಂಡ್ ಪ್ಲಾಟ್ ಆಗುತ್ತೆ. ಇಷ್ಟೇ ನಮಗೆ ಬೇಕಿರೋದು. ಇಲ್ಲಿ ಟೈಮ್ ಫ್ರೇಮ್ ಒಂದು ವೀಕ್ಲಿ. ಒಂದು ಸರಿ ನೀವು ಚೇಂಜ್ ಮಾಡಿದ್ರಿ ಅಂದರೆ ಬೈ ಡಿಫಾಲ್ಟ್ ಇದನ್ನು ಸೇವ್ ಮಾಡ್ಕೊಂಡಿರೋದು. ಸೊ ವೀಕ್ಲಿ ಟೈಮ್ ಫ್ರೇಮು ನಮಗೆ ಸೂಪರ್ ಟ್ರೆಂಡು ಇಷ್ಟೇ ಬೇಕಿರೋದು. ಸೊ ಇಲ್ಲಿ ನೋಡಿರಿ ಕಲ್ಯಾಣ ಆಗಿದೆ. ನಮ್ಮ ಕ್ರೈಟೀರಿಯಾ ಪಾಸ್ ಆಗೋದು 7,000 ಚಿಲ್ಲರೆ ಶೇರಲ್ಲಿ ಇದು ಒಂದೇ ಪಾಸ್ ಆಗಿರೋದು. ಹಾಗಾಗಿ ಇದು ಒಂದನ್ನೇ ತೋರಿಸಿದ್ದಾರೆ. ಸೊ ನಮ್ಮ ರೂಲ್ ಏನು ಹೇಳುತ್ತೆ, ಹೈ ಬ್ರೇಕ್ ಆಗಬೇಕು. ಹೈ ಬ್ರೇಕ್ ಆದಮೇಲೆ ನಾವು ಎಂಟ್ರಿ. ಬಫರಿಂಗ್ 5 ರೂಪಾಯಿ ಇಡಬೇಕು. ಇಲ್ಲಿ ಏನು ಬರುತ್ತೋ ಈ ಕ್ಯಾಂಡಲ್ ಹೈ, ಈ ಕ್ಯಾಂಡಲ್ ಮೇಲೆ ಕರ್ಸರ್ ಇಟ್ಟರೆ ಈ ಮೂಲೆ ಭಾಗದಲ್ಲಿ ನಿಮಗೆ OHLCV ಅಂತ ಬರುತ್ತೆ. ಅದರಲ್ಲಿ O ಅಂದರೆ ಓಪನ್ನು, H ಅಂದರೆ ಹೈ, ಇಲ್ಲಿ O ಅಂದರೆ ಓಪನ್. ನೀವು ಈ ಕರ್ಸರ್ನ ಈ ಕ್ಯಾಂಡಲ್ ಮೇಲೆ ಇಟ್ಟಾಗ ಇಲ್ಲಿ ರೇಟ್ ಚೇಂಜಸ್ ಆಗುತ್ತೆ. ನೋಡಿರಿ ಇಲ್ಲೇ ಒಂದು ಯಾವುದೋ ಇದ್ರ ಮೇಲೆ ಇಡ್ತೀನಿ. ನೋಡಿರಿ ಇಲ್ಲಿ ಚೇಂಜ್ ಆಗಿದೆ. O ಅಂದರೆ ಓಪನ್, ಈ ಕ್ಯಾಂಡಲ್ ಓಪನ್ ಆಗಿರೋ ಪ್ರೈಸ್. H ಅಂದರೆ ಈ ಕ್ಯಾಂಡಲ್ ಹೈ ಹೋಗಿರೋ ಪ್ರೈಸು. ಹೈ ಎಷ್ಟಕ್ಕೆ ಟಚ್ ಆಗಿದೆ, ಈ ಕ್ಯಾಂಡಲಿನ ಲೋ ಎಷ್ಟು ಹೋಗಿದೆ, ಈ ಕ್ಯಾಂಡಲಿನ ಕ್ಲೋಸಿಂಗ್ ಅವತ್ತಿನ ದಿವಸ ಕ್ಲೋಸಿಂಗ್ ಏನಾಗಿದೆ ಅಂತ. ಇದು V ಅಂದರೆ ವಾಲ್ಯೂಮ್. ಸೊ ಅವತ್ತಿನ ದಿನ ಏನು % ಇದೆಲ್ಲ ತೋರಿಸುತ್ತೆ. ನಮಗೆ ಬೇಕಾಗಿರೋದು H ಹೈ, ಯಾಕಂದರೆ ನಾವಿದ್ರ ಹೈಯಲ್ಲಿ ಬೈ ಮಾಡ್ತೀವಿ. ಈ ಕ್ಯಾಂಡಲ್ನ ಹೈ ಎಷ್ಟಿದೆ, 483 ರೂಪಾಯಿ 40 ಪೈಸೆ ಇದೆ. ನಾವೀಗ ಎಷ್ಟಕ್ಕೆ ಬೈ ಮಾಡಬೇಕು, ಇದು 485 ಮೇಲೆ ನಾವು ಬೈ ಮಾಡಬೇಕು. ಬಫರಿಂಗ್ 485 ಬಂದರೆ ನಮ್ಮದು ಬೈ ಆರ್ಡ್ರು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಈಗ ಏನು ಬೈ ಮಾಡಬೇಕು, ಸೊ ಇಲ್ಲಿ ಬರೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಬರೋದು ನಮಗೆ ಈ ವಾರ ಬರೋದು. ನಮ್ಮ ಥಿಯರಿ ಏನು ಹೇಳುತ್ತೆ, ಹೋದ ವಾರ ಅಲರ್ಟ್ ಕ್ಯಾಂಡಲ್ ಅಂದರೆ ನಮ್ಮ ವೀಕ್ಲಿ ಅಲರ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆಗಿರಬೇಕು ಅಂದರೆ ನಾವು ಹಿಂದಿನ ವಾರ ಯಾವ್ದು ಅಲರ್ಟ್ ಕೊಟ್ಟಿದೆ ಅದನ್ನು ಈ ವಾರ ಏನಾದ್ರು ಬ್ರೇಕ್ ಮಾಡಿದೆ ಅಂತ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಬ್ಯಾಕ್ ಟೆಸ್ಟ್ ಹಿಸ್ಟ್ರಿ ಅಂತ ಬರುತ್ತೆ. ಇಲ್ಲಿ 3 ವರ್ಷದಿದೆ. ಸೊ ಇಲ್ಲಿ ನೀವು ಕರ್ಸರ್ ಇಟ್ಟರೆ ಇದು ಯಾವ ಡೇಟು ಏನು ಎಲ್ಲ ತೋರಿಸುತ್ತೆ ಇಲ್ಲಿ. ಸೊ ಈಗ ನಾವು ಈ ವಾರ ಕಲ್ಯಾಣ ಬಂದಿದೆ. ಸೊ ನಾವು ಇದನ್ನು ಮುಂದಿನ ವಾರ ಚೆಕ್ ಮಾಡಬೇಕು ಬ್ರೇಕ್ ಆಗುತ್ತಾ ಇಲ್ಲ. ಸೋಮವಾರದ ಮೇಲೆ ಬ್ರೇಕ್ ಆದರೆ ನಾವು ಅದನ್ನು ನೋಡಬೇಕು. ಒಂದೇ ನಿಮಿಷ. ಸೊ ಈ ಪಾರ್ಟು ನಾನು ಎಡಿಟ್ ಮಾಡಿರಲ್ಲ, ಹಾಗಾಗಿ ಜಲ್ದಿ ಬಂದೆ. ಓಕೆ, ಇಲ್ಲಿ ಹೋದ ವಾರ ಯಾವ್ದು ಬ್ರೇಕ್ ಆಗಿದೆ ನೋಡೋಣ. 15/6ಕ್ಕೆ 15/6 ಅಂದರೆ ಈಗ 2 ವಾರ ಹಿಂದೆ, 2 ವಾರ 3 ವಾರ ಹಿಂದೆ. ಸೊ ಇದು ಯಾವುದೋ ಒಂದು ಸ್ಟಾಕ್ ಬಂದಿದೆ. ಈ ಸ್ಟಾಕ್ನ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಸೂಪರ್ ಟ್ರೆಂಡು ವೀಕ್ಲಿ ಟೈಮ್ ಫ್ರೇಮ್ ಚೆಕ್ ಮಾಡ್ಕೊಳ್ಳಿ. ಸೇಮ್ ಇದ್ದರೆ ಓಕೆ. ಸೂಪರ್ ಟ್ರೆಂಡ್ ಬ್ರೇಕ್ ಆಗಿದೆ. 5 ರೂಪಾಯಿ ಬಫರಿಂಗು ಅಂದರೆ 3046 ರೂಪಾಯಿ, 3050 ರೂಪಾಯಿ ನಮ್ಮದು ಬೈ. ಸೊ 3050 ರೂಪಾಯಿ ಬೈ ಹಾಕಬೇಕು. ಬೈ ಹಾಕೋಕ್ಕೂ ಮುಂಚೆ ಏನು ಮಾಡಬೇಕು, ಈ TCPL ಪ್ಯಾಕು ಬೈ ಮಾಡೋಕ್ಕೆ ಯೋಗ್ಯವಾದ ಸ್ಟಾಕು ಅಲ್ಲ. ಅದನ್ನು ನಾವೆಲ್ಲಿ ನೋಡಬೇಕು, ಸ್ಕ್ರೀನರಲ್ಲಿ ನೋಡಬೇಕು. ಅದು ನಮ್ಮ ಕ್ರೈಟೀರಿಯಾ ಏನು ಹೇಳುತ್ತೆ, ಮ್ಯಾಡಿಲಾಂಗಿಗೆ ಪ್ರೊಮೋಟರ್ ಹೋಲ್ಡರ್ಸು 54%ಗಿಂತ ಜಾಸ್ತಿ ಇರಬೇಕು. FIIs DIs ಅದರೊಳಗೆ ಎಕ್ಸಿಸ್ಟೆನ್ಸ್ ಇರಬೇಕು. ಪಬ್ಲಿಕ್ ಹೋಲ್ಡಿಂಗು ನಮಗೆ 15ಕ್ಕಿಂತ ಕಮ್ಮಿ ಇರಬೇಕು. ಇದು ನಮ್ಮ ಫಸ್ಟ್ನೇ ರೂಲ್. ಎರಡನೇ ರೂಲು, ಪ್ರೋಸ್ಗಳು ಜಾಸ್ತಿ ಇರಬೇಕು, ಕಾನ್ಸ್ ಕಮ್ಮಿ ಇರಬೇಕು, ಸೇಲ್ಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿರಬೇಕು, ಕ್ಯಾಶ್ ಫ್ಲೋ ಪಾಸಿಟಿವ್ ಇರಬೇಕು. ಇದೆಲ್ಲ ಏನು ಕ್ರೈಟೀರಿಯಾ ಹೇಳಿದ್ದೀನೋ ಅದನ್ನು ಸ್ಕ್ರೀನರಲ್ಲಿ ಚೆಕ್ ಮಾಡಿ ಅದು ಓಕೆ ಇದ್ದರೆ ಇಲ್ಲಿ ಬೈ ಮಾಡಬೇಕು. ಟಾರ್ಗೆಟ್ ಎಷ್ಟು, 40% ನಮ್ಮ ರೆಗ್ಯುಲರ್ ಟಾರ್ಗೆಟು. ಮಾರ್ಕೆಟ್ ಸಿಚುವೇಶನ್ ಸರಿ ಇಲ್ಲದೆ ಇರೋ ಕಾರಣ, ಯುದ್ಧಗಳು ನಡೀತಾ ಇರೋ ಕಾರಣ, ಗ್ಲೋಬಲ್ ಕ್ರೈಸಿಸ್ ಆಗ್ತಾ ಇರೋ ಕಾರಣ 20%ಗೆ ನಾವು ಎಕ್ಸಿಟ್ ಆಗ್ತೀವಿ. ಸೊ 20%ಗೆ ಎಕ್ಸಿಟ್ ಆಗೋಕ್ಕೆ ಪ್ರೈಸ್ ರೇಂಜ್ ಅಂತ ಇಲ್ಲಿ ಇನ್ನೊಂದು ಲಾಂಗ್ ಪೊಸಿಷನ್ ಅಂತಲೂ ಹೋಗ್ಬೋದು. ಸೊ ಇಲ್ಲಿ ಲಾಂಗ್ ಪೊಸಿಷನ್ ಮಾರ್ಕ್ ಮಾಡಿ. ಸೊ ಇಲ್ಲಿಂದ 20%. ಸೊ ಇದು 20%. ಇದೇನೋ ಹೊಸ ಫೀಚರು, ನನಗೂ ಗೊತ್ತಿಲ್ಲ. ಸೂಪರ್ ಟ್ರೆಂಡ್ ಆ್ಯಂಡ್
20% ಅಂತ ಸುಮ್ಮನೆ ಹಾಕ್ತೀನಿ, ನೋಡೋಣ ಏನು ಬರುತ್ತೆ. ಇದು ಫೀಚರ್ಸ್ ಎಲ್ಲ ಭಾಳ ಚೇಂಜ್ ಆಗಿದ್ದಾವೆ. ಓಕೆ, ಅಲ್ಲಿಗೆ ಬಂದಾಗ ಅದು ಅಲರ್ಟ್ ಕೊಡುತ್ತೆ. ಹಾಗೆ ಇಮೇಲು, ಓಕೆ, ವಾಟ್ಸಪ್ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಅಲರ್ಟ್, ಓಕೆ, ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಇದು ಅಲರ್ಟ್ ಕೊಡುತ್ತೆ. ಸೊ ಇಲ್ಲ ಅಂದರೆ ಕೊಡಲ್ಲ. ಸೊ ಇದನ್ನು ನೀವು ನಿಮ್ಮ ಬ್ರೋಕರ್ ಆ್ಯಪಲ್ಲಿ ಹಾಕ್ಬಿಡ್ರಿ, ಹಿಂಗೆ ಮಾರ್ಕ್ ಮಾಡಿ. ಸೊ ಆ ಲೆವೆಲಿಗೆ ನೋಡಿ, ಇಲ್ಲಿಗೆ ಬಂದರೆ ನಮಗೆ ಗೊತ್ತಾಗುತ್ತೆ ಇದು ಟಾರ್ಗೆಟ್ ನಮ್ಮದು. ಇಲ್ಲಿಂದ 20% ಟಾರ್ಗೆಟ್ ನಮ್ಮ ಕ್ರೈಟೀರಿಯಾ ಪಾಸ್ ಆದರೆ. ಸೊ ಅದೇ ರೀತಿ ನೀವು ಎಲ್ಲ ಸ್ಟಾಕ್ಸ್ನೂ ಚೆಕ್ ಮಾಡ್ಬೋದು. ಈಗ ಡೆನ್ ಅಂತ ಇದೆ, ಇದು ಪೆನ್ನಿ ಸ್ಟಾಕು, ಇದನ್ನು ನಾವು ಮುಟ್ಟಲ್ಲ, ಫಸ್ಟ್ ಕ್ರೈಟೀರಿಯಾನೇ ಫೇಲ್ ಆಗಿಬಿಡುತ್ತೆ, 29 ರೂಪಾಯಿ ಬಿಟ್ಟಾಕ್ರಿ. ಹ್ಯಾತ್ವೇ, ಇದು ಪೆನ್ನಿ ಸ್ಟಾಕು, ಇದು 11 ರೂಪಾಯಿ ಇದೆ, ಇದನ್ನು ಬಿಟ್ಟಾಕ್ರಿ. ಸೊ ನೆಕ್ಸ್ಟ್ LIC ಇಂಡಿಯಾ ಫಂಡಮೆಂಟಲಿ ಚೆನ್ನಾಗಿದ್ದೇ ಇದೆ. ನೀವು ಬೇಕಾದ್ರೆ ಹೋಗಿ ಸ್ಕ್ರೀನರಲ್ಲಿ ಚೆಕ್ ಮಾಡಿ, ಬ್ರೇಕ್ ಆಗಿದೆ. ಇದ್ರ ಹೈ ಬಂದು 450 ಇದೆ, 455ಕ್ಕೆ ಬೈ ಎಂಟ್ರಿ ಆದಮೇಲೆ ಅಲ್ಲಿಂದ 20% ನಮ್ಮ ಟಾರ್ಗೆಟು. ಯಾಕಂದರೆ ಯುದ್ಧದ ಸಿನಾರಿಯೋ ಇರೋದ್ರಿಂದ. ಇಲ್ಲ ಅಂದರೆ ಎಲ್ಲಿವರೆಗೂ ಸೂಪರ್ ಟ್ರೆಂಡ್ ರೆಡ್ಡಿಗೆ ಚೇಂಜ್ ಆಗಲ್ಲ ಅಲ್ಲಿವರೆಗೂ ರೈಡ್ ಮಾಡ್ಬೋದು. ಈ ಸೂಪರ್ ಟ್ರೆಂಡು ನೀವು ಇದು ಮೇಲೆ ಹೋದಂಗೆ ಈ ಸೂಪರ್ ಟ್ರೆಂಡು ಮೇಲೆ ಬರ್ತಾ ಹೋಗುತ್ತೆ. ಇಲ್ಲಿ ಪ್ರೀವಿಯಸ್ಲಿ ಎಲ್ಲರೂ ತೋರಿಸ್ತಾ ನೋಡಿ, ಇಲ್ಲಿ ಸೂಪರ್ ಟ್ರೆಂಡ್ ಮುರಿದಿದ್ದಾನೆ. ಸೊ ಇದು ಏರ್ತಾ ಇದ್ದಂಗೆ ಸೂಪರ್ ಟ್ರೆಂಡು ಹಿಂಗೆ ಮೇಲೆ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಸೂಪರ್ ಟ್ರೆಂಡ್ ಮುರಿಯಲ್ಲ ಅಲ್ಲಿವರೆಗೂ ರೈಡ್ ಮಾಡ್ಬೋದು. ಇಲ್ಲ ನಿಮ್ಮ ಎಂಟ್ರಿ ಮೇಲೆ 40%ಗೆ ನೀವು ಬುಕ್ ಮಾಡಿ ಇನ್ನೊಂದಕ್ಕೆ ಶಿಫ್ಟ್ ಆಗ್ತೀರಿ ಅಂತ. ಆದಷ್ಟು ಈ ಸೂಪರ್ ಟ್ರೆಂಡ್ ಮುರಿದಾಗ ಎಕ್ಸಿಟ್ ಆಗೋ ಅಭ್ಯಾಸ ಹಿಡ್ಕೊಳ್ಳಿ. ಸೊ ಅದು ಹಿಡ್ಕೊಂಡಾಗ ನೀವು ಈ ಮಲ್ಟಿ ಬ್ಯಾಗರ್ಸ್ ಅಂತ ಏನಂತಿರಲ್ಲ, ಸೊ ಅದು ಆಗೋದು ಅವಾಗಲೇ. ಸುಮ್ಮನೆ ಅಂತೂ ಹಿಡ್ಕೊಳಕ್ಕಾಗಲ್ಲ. ಸೊ ಇಲ್ಲ ನೀವು ಟ್ರೇಡ್ ಮೈಂಡ್ಸೆಟ್ನಾರು ನನಗೆ ಭಾಳ ದಿವಸ ಹಿಡ್ಕೊಳಕ್ಕಾಗಲ್ಲ ಸರ್, ನಾನು ಸ್ವಿಚ್ ಆಗ್ತಾ ಇರ್ತೀನಿ ಅಂದರೆ 40% ರೆಗ್ಯುಲರ್ ಟಾರ್ಗೆಟು. ಇವಾಗ ಸಿಚುವೇಶನ್ ಸರಿ ಇಲ್ಲ, ಹಾಗಾಗಿ ನಾನು 20%ಗೆ ಬುಕ್ ಮಾಡ್ತಾ ಇದ್ದೀನಿ. ಲಾಂಗ್ ರನ್ ಎಲ್ಲ ಚೆನ್ನಾಗಿತ್ತು ಅಂದರೆ ರೈಡ್ ಮಾಡಬೇಕು ಅಂದರೆ ಸೂಪರ್ ಟ್ರೆಂಡ್ ರೆಡ್ ಆಗೋ ತನಕ ರೈಡು. ಈ ಸಣ್ಣ ಸಣ್ಣ ಹರ್ಡಲ್ಸ್ಗಳ್ನ ನಾವು ತಲೆ ಕೆಡಿಸ್ಕೊಳಂಗಿಲ್ಲ, ಬೀಳುತ್ತೆ ಏರುತ್ತೆ. ಸೊ ಹಾಗಾಗಿ ಈ ರೀತಿ ಈ ಥಿಯರಿಯನ್ನು ಫಾಲೋ ಮಾಡ್ತಾ ಹೋಗಿ. ಒಂದೇ ಥಿಯರಿನ ಫಾಲೋ ಮಾಡಿ ಒಳ್ಳೆ ಇದನ್ನು ನೋಡ್ಬೋದು. ಸೊ ಚಾರ್ಟಿಂಗ್ನ ಯೂಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಚಾರ್ಟಿಂಗ್ ತುಂಬ ಸಿಂಪಲ್ ಆದ ಅದ್ಭುತವಾದ ಫ್ರೀ ಆ್ಯಪು. ಸಾಕು, ಫ್ರೀ ಆ್ಯಪಲ್ಲೇ ನೀವು ಬೇಜಾನ್ ದುಡ್ಡು ಮಾಡ್ಬೋದು. ಫಸ್ಟ್ ದುಡ್ಡು ಮಾಡಿ ಆಮೇಲೆ ಆ ದುಡ್ಡಿಂದ ಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡಿ ನಿಮಗೆ ಪ್ರೀಮಿಯಮ್ ಬೇಕು ಅಂದರೆ ನೀವೇ ನಿಮ್ಮ ಸ್ಕ್ಯಾನರ್ಗಳನ್ನ ರೆಡಿ ಮಾಡ್ಕೋಬೋದು. ಅಲ್ಲಿವರೆಗೂ ಮೈಂಡ್ಸೆಟ್ ಬರೋ ತನಕ ದಯವಿಟ್ಟು ಫ್ರೀಯಲ್ಲಿ ಏನು ಬರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ, ಆಮೇಲೆ ನೀವು ಟ್ರೈ ಮಾಡಿ. ಸೊ ಚಾರ್ಟಿಂಗ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಚಾರ್ಟಿಂಗ್ ಅನ್ನೋದು ನೀವು ಅದ್ಭುತವಾದ ಆ್ಯಪು, ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಸ್ಕ್ರೀನ್ ಅಂತ ಏನು ಬರುತ್ತಲ್ಲ, ಇದು ತುಂಬ, ನಾನು ಇನ್ನೊಂದು ಹೇಳೋದೇ ಮರೆತುಬಿಟ್ಟೆ. ಓಕೆ, ನಿಮಗೆ ಬೇಕಾಗಿರೋದು ಇದು ಒಂದೇ ಆಪ್ಷನ್ ಕಲಿಬೇಕಾಗಿರೋದು. ಈಗ ಅದಾದಮೇಲೆ ಇದರಲ್ಲಿ ಇನ್ನೂ ಏನೇನಿದೆ ಅಂದರೆ, ಇಲ್ಲಿ ನೀವು ಒಂದು ಯಾವುದೋ ಇಂಡಿಕೇಟರ್ನ ನೀವು ಇಲ್ಲಿ ಈಗ ಮ್ಯಾಡಿಲಾಂಗ್ನೇ ನೋಡಿದ್ರಿ, ಮೋರಲ್ಲಿ ಹೋಗಿ ಇಲ್ಲಿ ಮಾನಿಟರ್ ಟು ಡ್ಯಾಶ್ಬೋರ್ಡ್ ಅಂತ ಹೊಡೆದ್ರೆ ನಿಮ್ಮ ಡ್ಯಾಶ್ಬೋರ್ಡಿಗೆ ಇದು ಸ್ವಿಚ್ ಆಗುತ್ತೆ. ಸೊ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ಸ್ ಯಾವಿರ್ತಾವೋ ಅವು ಮಾತ್ರ ಇಲ್ಲಿ ಮಾರ್ಕ್ ಮಾಡ್ಕೊಳಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ಇದು ನಮ್ಮ ಫೇವ್ರೇಟು. ಓಕೆ, ಇದನ್ನು ಮಾರ್ಕ್ ಮಾಡಿದರೆ ಇದು ಫಸ್ಟಿಗೆ ಸೆಲೆಕ್ಟ್ ಆಗಿರುತ್ತೆ. ಇವೆಲ್ಲ ಮುಂಚೆ ಇರಲಿಲ್ಲ, ಈಗ ಅಪ್ಗ್ರೇಡ್ ಆದಮೇಲೆ ಬಂದಿದೆ. ಸೊ ಡ್ಯಾಶ್ಬೋರ್ಡು ಅಟ್ಲಾಸ್ ಅಂದರೆ ಏನು, ನಿಮ್ಮ ಯಾವ್ಯಾವ ಸ್ಟ್ರಾಟಜಿಗೆ ಯಾವ್ಯಾವ ಥಿಯರಿ ಯಾವ್ಯಾವ ಸ್ಕ್ರೀನರ್ಗಳು ಬೇಕೋ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲಿ ಮ್ಯಾಡಿಲಾಂಗು, ಮ್ಯಾಡಿ ಇಂಟ್ರಾಡೇ ಇವು ನಾನು ಮಾಡ್ಕೊಂಡಿದ್ದೀನಿ, ಇವು ನನ್ನ ಫ್ರೆಂಡ್ಸ್ಗಳಿಗೆ ಕೊಟ್ಟಿದ್ದೆ, ಅವ್ರವ್ರು ಏನೇನೋ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಥಿಯರಿಗೆ ವರ್ಕ್ ಆಗೋಂಥದ್ದು. ಸೊ ಫಸ್ಟು ನೀವು ಬ್ಯಾಟಿಂಗ್ ಮಾಡೋದನ್ನ ಕಲೀರಿ, ಆಮೇಲೆ ಫೀಲ್ಡಿಂಗು, ಕೀಪಿಂಗು, ಬಾಲಿಂಗು ಎಲ್ಲ ಆಟೋಮೆಟಿಕಲಿ ಬರುತ್ತೆ. ಒಂದು ಥಿಯರಿಯಲ್ಲಿ ಪರ್ಫೆಕ್ಟ್ ಆಗಿರಿ, ಒಂದರಲ್ಲಿ ದುಡ್ಡು ಮಾಡಿದ ಮೇಲೆ ಇವೆಲ್ಲ ಥಿಯರಿನೂ ನಿಮಗೆ ಬರುತ್ತೆ. ನಾನು ಹೇಳ್ಕೊಡ್ತೀನಿ, ನೀವು ಕಲಿತೀರಿ. ಸೊ ಡೈಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಫ್ರೀ ಟೈಮಲ್ಲಿ ಕುಂತಾಗ ರೀಲ್ಸ್ ನೋಡೋ ಬದಲು ಅವು ಇವು ಮಂಗಾಟದ ರೀಲ್ಸು, ಕಾಮಿಡಿ ರೀಲ್ಸ್ ನೋಡೋ ಬದಲು ಇದನ್ನು ನೋಡಿದರೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ನ ನೀವು ಅಚೀವ್ ಮಾಡಲು ಸಾಧ್ಯ. ಒಂದಿಷ್ಟು ದುಡ್ಡನ್ನು ನೀವು ಪ್ಯಾಸಿವ್ ಆಗಿ ಅರ್ನ್ ಮಾಡೋಕ್ಕೆ ಸಾಧ್ಯ. ರೀಲ್ಸು, ಧಾರಾವಾಹಿಯಲ್ಲಿ ಏನೂ ಸಿಗಲ್ಲ. ಸೊ ಕಲಿಯೋಕ್ಕೆ ಸರಿಯಾದ ಸಮಯ ಅಂತ ಯಾವುದೂ ಇರಲ್ಲ. ನಿಮಗೆ ಇಷ್ಟ ಬಂದ ನೀವು ಕಲಿಬೋದು. ಸೊ ಕಲ್ಸಕ್ಕೆ ನಾನಿದ್ದೀನಿ, ಕಲಿಯೋಕ್ಕೆ ನೀವು ಎಫರ್ಟ್ ಹಾಕಬೇಕು. ಪ್ರತಿದಿನ ನಾನು ನಿಮಗೆ ಬರಲಿಟ್ಟು ನಡೆಸೋಕ್ಕಾಗಲ್ಲ. ಸೊ ಆದ್ದರಿಂದ ಈ ಚಾರ್ಟಿಂಗ್ನ ಸ್ವಲ್ಪ ಹೋಮ್ವರ್ಕ್ ಮಾಡಿ,
ಸೊ ಫ್ರೀಯಲ್ಲೇ ನಿಮಗೆಲ್ಲ ಸಿಗ್ತಾ ಇದೆ. ಫ್ರೀಯಲ್ಲಿ ಸಿಗೋ ಅಂಥ ಕ್ಲಾಸಸ್ಗಳನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಹೋಮ್ವರ್ಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇದು ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಕಲೀರಿ, ಬೇರೆಯವರಿಗೂ ಇದನ್ನು ಕಲಿಸ್ಕೊಡಿ. ನೀವು ಒಬ್ಬರೇ ಸಿಕ್ಕಿದೆ, ಓ ಮಾದೇಶ್ ಅವ್ರ ಚಾನಲ್ಲು ನಾನು ಕಲ್ತ್ಬಿಡೋಣ, ಬೇರೆನಿಗೆ ಯಾಕೆ ಹೇಳ್ಕೊಡೋಣ, ಅವನು ದುಡ್ಡು ಮಾಡಿಬಿಟ್ರೆ, ಆ ಉದ್ದೇಶದಿಂದ ಮಾಡಿಬಿಟ್ರಿ. ನಾನು ನೀವು ಕಲೀಲಿ ಅಂತ ಮಾಡ್ತಾಯಿದ್ದೇನೆ. ನೀವು ಇನ್ನೊಬ್ಬಂಗೆ ಕಲಿಸಿ ಈ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ ಮಾಡ್ತಾ ಇರಬೇಕು ಅಂದರೆ ನೀವು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳಿಗಾಗಿ ಚಿಕ್ಕದಾಗ ಒಂದು ಲೈಕು, ಸ್ವೀಟಾಗಿ ಒಂದು ಕಮೆಂಟು, ನಿಮ್ಮ ಹಾರ್ಟಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.